ನಿವೇದಿತಾ ಗೌಡ ಅಂದ ಕೂಡಲೇ ನಮಗೆ ಸೋಷಿಯಲ್ ಮೀಡಿಯಾನೇ ನೆನಪಾಗೋದು. ಯಾಕಂತ ಹೇಳಿದ್ರೆ ನಿವೇದಿತಾ ಗೌಡ ಅನ್ನೋ ಒಂದು ಹುಡುಗಿ ನಮಗೆ ಪರಿಚಯ ಆಗಿದ್ದೆ ಸೋಷಿಯಲ್ ಮೀಡಿಯಾದಿಂದ. ಸೊ ಸೋಷಿಯಲ್ ಮೀಡಿಯಾದಿಂದ ಮೊದಲ ಬಾರಿಗೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂತ ಹುಡುಗಿ ಕೂಡ ಈ ನಿವೇದಿತಾ ಗೌಡನೇ. ಸೊ ನಿವೇದಿತಾ ಗೌಡ ಕರ್ನಾಟಕದಲ್ಲಿ ಬಿಗ್ ಬಾಸ್ಗೆ ಬಂದಾದ ನಂತರ ಗೊಂಬೆ ಅಂತಾನೆ ಫೇಮಸ್ ಆದ್ರು. ಸೊ ಹಾಗೆ ಬಿಗ್ ಬಾಸ್ ಇಂದ ಆಚೆ ಬಂದ ಕೂಡಲೇ ಒಳ್ಳೆಯ ಕನ್ನಡದ ಮೊದಲ ರ್ಯಾಪರ್ ಚಂದನ್ ಶೆಟ್ಟಿ ಅವ್ರನ್ನ ಮದುವೆ ಆಗ್ತಾರೆ. ಇಬ್ರು ಕೂಡ ಅನ್ಯೋನ್ಯವಾಗಿರ್ತಾರೆ, ಇಬ್ರು ಕೂಡ ರೀಲ್ಸ್ ಗಳನ್ನ ಮಾಡ್ತಿರ್ತಾರೆ. ಆಗ ಹಲವಾರು ಜನ ಅವರಿಬ್ಬರಿಗೆ ಕಮೆಂಟ್ ಗಳನ್ನ ನೆಗೆಟಿವ್ ಆಗಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಇದಾದ ನಂತರ ಅವರ ಮಾಡಲಿಂಗ್ ಕ್ಷೇತ್ರದಲ್ಲೂ ಕೂಡ ಗುರುಸ್ಕೋತಾರೆ. ನಿವೇದಿತಾ ಗೌಡಗೆ ಹಲವಾರು ಕಡೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ ವಿನ್ನರ್ ಕೂಡ ಆಗಿದ್ದಾರೆ, ಮಾಡೆಲಿಂಗ್ ನಲ್ಲಿ ಅವರು ವಿನ್ನರ್ ಕೂಡ ಆಗಿದ್ದಾರೆ. ನಾವು ಮೊದಲಿಗೆ ತಿಳ್ಕೊಬೇಕಂದ್ರೆ ನಿವೇದಿತಾ ಗೌಡ ಒಬ್ರು ಮಾಡೆಲ್ ಅಂತ ಹೇಳಿ. ಮಾಡೆಲ್ ಅಂತ ಹೇಳಿದ್ರೆ ಅವರು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕ್ತಾರೆ. ಸೊ ಬಾಡಿಯನ್ನ ಎಕ್ಸ್ಪೋಸ್ ಅನ್ನ ಮಾಡ್ತಾರೆ. ಅವರು ಇರೋದೇ ಹಾಗೆ, ಅದನ್ನ ನಾವು ಹಾಗೆ ತಗೊಳ್ಬೇಕು. ನಮಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನೋಡ್ಲಿಕ್ಕೆ ಹೋಗಬಾರ್ದು. ಸೊ ನಿವೇದಿತಾ ಗೌಡಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಾಗಲೇ 2.1 ಮಿಲಿಯನ್ ಅಂದ್ರೆ 20 ಲಕ್ಷಕ್ಕೂ ಅಧಿಕ ಮಂದಿ ಅವರನ್ನ ಫಾಲೋ ಮಾಡ್ತಿದ್ದಾರೆ, ಅವರನ್ನ ಇಷ್ಟಪಡ್ತಿದ್ದಾರೆ ಅಂತಾನೆ ನಾವು ಅನ್ಬೋದು. ಯಾಕಂದ್ರೆ ನಿವೇದಿತಾ ಗೌಡಗೆ ಅಷ್ಟು ಫಾಲೋವರ್ಸ್ ಇದ್ದಾರೆ ಹಾಗೂ ಅವರ ವಿಡಿಯೋಗಳು ಕೂಡ ಅಷ್ಟು ಅದ್ಭುತವಾಗಿ ಮಾಡ್ತಿರ್ತಾರೆ. ಮಾಡೆಲ್ ಆಗಿರೋದ್ರಿಂದ ಬಟ್ಟೆಗಳನ್ನ ತುಂಡು ಬಟ್ಟೆಗಳನ್ನ ಹಾಕೋದು ಅವರ ಒಂದು ಸಿಸ್ಟಮ್ ಇರ್ತದೆ. ಸೊ ಅದಕ್ಕೆ ಅವರು ಹಾಕ್ತಾರೆ. ಕೆಲವರು ಅದಕ್ಕೆ ಬಂದು ಹಲವಾರು ಜನ ಕೆಟ್ಟ ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇರ್ತಾರೆ. ನೆಗೆಟಿವ್ ಕಮೆಂಟ್ಗಳು ಅಂತ ಹೇಳಿದ್ರೆ ತುಂಬಾ ಅಸಹ್ಯಕರ ಕಮೆಂಟ್ಗಳನ್ನ ಹಾಕ್ತಾರೆ. ಸೊ ಬಟ್ಟೆ ಬಿಚ್ಕೊಂಡು ಕುಣಿತಾರೆ ಅಂತಾನೂ ಕೂಡ ಹೇಳ್ತಾರೆ. ಸೊ ಕರ್ನಾಟಕದಲ್ಲಿ ತುಂಬಾ ಜನ ಗೊತ್ತು ಮಾಡ್ಲಿಂಗ್ ಅಂದ್ರೆ ಏನು ಅಂತ ಹೇಳಿ. ಸೊ ಚಿಕ್ಕ ಬಟ್ಟೆಗಳನ್ನ ಹಾಕೊಂಡು ಎಕ್ಸ್ಪೋಸ್ ಅನ್ನ ಮಾಡೋದು, ಬಾಡಿಯನ್ನ ಹೇಗೆ ಇಟ್ಟಿದೀವಿ ಅಂತ ಹೇಳಿ ತೋರಿಸ್ಕೊಳ್ಳೋದನ್ನೇ ಮಾಡೆಲಿಂಗ್ ಅಂತಾನೂ ಕೂಡ ಕರಿಬಹುದು. ಒಂದು ಪಾರ್ಟ್, ಅದನ್ನೇ ಮಾಡ್ಲಿಂಗ್ ಅನ್ನಕ್ಕೆ ಆಗಲ್ಲ. ಆದ್ರೆ ಅವರಿಗೆ ಸಿಕ್ಕಾಪಟ್ಟೆ ಕೆಟ್ಟ ಕಮೆಂಟ್ಗಳು ಕೂಡ ಈಗ ಒಂದು ಬಂದಿದೆ. ನಿನ್ನೆ ನಿವೇದಿತಾ ಗೌಡ ಅವರು ತಮ್ಮ ಫ್ರೆಂಡ್ ನ ಜೊತೆಗೆ ಒಂದು ವಿಡಿಯೋನು ಕೂಡ ಮಾಡಿದ್ರು. ಸೊ ಆ ವಿಡಿಯೋದಲ್ಲಿ ತಮ್ಮ ಬಾಡಿಯನ್ನ ಎಕ್ಸ್ಪೋಸ್ ಮಾಡಿದ್ದಾರೆ, ಜೊತೆಗೆ ಚಿಕ್ಕ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ. ಅದಕ್ಕೆ ತುಂಬಾ ಜನ ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ. ಸೊ ನೆಗೆಟಿವ್ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಇವರೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಆ ವಿಡಿಯೋನ ಹೋಗಿ ಸಿಕ್ಕಾಪಟ್ಟೆ ನೋಡಿರ್ತಾರೆ, 100ರಿಂದ 150 ಸಲ ನೋಡ್ತಾರೆ. ಆಮೇಲೆ ಬೇಕು ಅಂತ ಹೋಗಿ ಕಮೆಂಟ್ ಹಾಕ್ತಾರೆ. ನಿವೇದಿತಾ ಗೌಡ ವಿಡಿಯೋಗಳು ನಿಮಗೆ ನೋಡ್ಲಿಕ್ಕೆ ಬೇಡ ಅಂತ ಹೇಳಿದ್ರೆ ಅದನ್ನ ಬ್ಲಾಕ್ ಮಾಡ್ಬೋದು, ಅನ್ಫಾಲೋ ಮಾಡ್ಬೋದು. ಆಗ ಅವರ ವಿಡಿಯೋಗಳು ನಿಮಗೆ ಬರೋದಿಲ್ಲ. ನಿವೇದಿತಾ ಗೌಡ ಅವರ ವಿಡಿಯೋಗಳು ನಿಮಗೆ ಬರ್ತಿದಾವೆ ಅಂತ ಹೇಳಿದ್ರೆ ನೀವು ಆ ಕ್ಯಾಟಗರಿಯ ವಿಡಿಯೋಗಳನ್ನ ನೋಡಿರ್ತೀರ, ಅದಕ್ಕೆ ಅದು ಬರ್ತಾ ಇರುತ್ತೆ. ಸೊ ಅದರಿಂದಾಗಿ ನಿವೇದಿತಾ ಗೌಡಗೆ ನೆಗೆಟಿವ್ ಕಮೆಂಟ್ ಮಾಡೋದಕ್ಕಿಂತ ನೀವು ಅಲ್ಲಿಂದ ವಾಪಸ್ ಹೋದ್ರೆ ಒಳ್ಳೆಯದು. ಸೊ ನಿವೇದಿತಾ ಗೌಡ ಏನು ತೀರಾ ಬಟ್ಟೆ ಬಿಚ್ಕೊಂಡು ಕುಂದಾಡ್ತಿಲ್ಲ. ಅವರ ಕೆಲಸ ಏನು, ಪ್ರಮೋಷನ್ ಗಳನ್ನ ಮಾಡೋದು, ತಮ್ಮ ಮಾಡಲಿಂಗ್ ಕ್ಷೇತ್ರದಲ್ಲಿ ತಾವು ದುಡಿಮೆಯನ್ನ ಮಾಡಬೇಕು, ಅದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ಅವರ ಆ ವಿಡಿಯೋ ಈಗ ನಿನ್ನೆ ಹಾಕಿದಂತಹ ವಿಡಿಯೋ 2.5 ಮಿಲಿಯನ್ ಅಷ್ಟು ವ್ಯೂಸ್ ಅನ್ನ ಪಡ್ಕೊಂಡಿದೆ. ಅಂದ್ರೆ 25 ಲಕ್ಷ ಜನ ಆ ವಿಡಿಯೋನ ನೋಡಿದ್ದಾರೆ. ಅದರಲ್ಲಿ ಬರೋಬ್ಬರಿ 52,000 ಜನ ಆ ವಿಡಿಯೋನ ಲೈಕ್ ಕೂಡ ಮಾಡಿದ್ದಾರೆ. ಸೊ ಅಲ್ಲಿಗೆ ನೀವು ನೆಗೆಟಿವ್ ಕಮೆಂಟ್ ಮಾಡೋದಕ್ಕಿಂತ ಅವರಿಗೆ ಆ ರೀತಿ ನೋಡ್ಲಿಕ್ಕೆ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಅಂತ ಆಯ್ತು. ಸೊ ಇಷ್ಟಪಡೋರಿಗೆ ಅವರು ವಿಡಿಯೋಗಳನ್ನ ಮಾಡ್ತಿರ್ತಾರೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅವರ ವಿಡಿಯೋಗಳನ್ನ ದಯವಿಟ್ಟು ನೋಡಬೇಡಿ. ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ನಿಲ್ಲಿಸಿ. ಯಾಕಂದ್ರೆ ಮಾಡಲಿಂಗ್ ಅಂದ್ರೆ ಹಾಗೆ, ಹಲವಾರು ಜನ ಕ್ರಿಕೆಟರ್ಸು ಕ್ರಿಕೆಟ್ಲೇ ಆಡಬೇಕು, ಅದನ್ನ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡೆಲ್ ಕ್ಷೇತ್ರದಲ್ಲೇ ಗುರುಸ್ಕೋಬೇಕು, ತಮಗೆ ಬೇಕಾಗಿರುವಂತಹ ಡ್ಯಾನ್ಸ್ ಗಳನ್ನ ಮಾಡಬೇಕು, ತಮಗೆ ಬರುವಂತಹ ಪ್ರಮೋಷನ್ ಗಳನ್ನ ಮಾಡಬೇಕಾಗತ್ತೆ. ಅದರಿಂದ ಅವರು ದುಡ್ಡು ಸಂಪಾದನೆ ಮಾಡಬೇಕಾಗತ್ತೆ. ಅದನ್ನ ಕುಟ್ಕೊಂಡು ನಾವು ಮನೆಯಲ್ಲಿ ಮೊಬೈಲ್ ಅನ್ನ ಎತ್ಕೊಂಡು ನೆಗೆಟಿವ್ ಕಮೆಂಟ್ ಹಾಕೋದು ತುಂಬಾ ಈಸಿ. ಸೊ ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಆಯ್ಕೆ ಮಾಡಿ ಕಳಿಸಿರುವಂತಹ ಜನಪ್ರತಿನಿಧಿಗಳು ಮಾಡಬಾರ್ದು ಕೆಲಸಗಳನ್ನ ಮಾಡ್ತಿದ್ದಾರೆ, ಅದರ ಬಗ್ಗೆ ಮಾತಾಡಿ, ಅದಕ್ಕೆ ಕಮೆಂಟ್ ಹಾಕಿ, ಈ ತರ ಕಮೆಂಟ್ ಗಳನ್ನ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಅನ್ನ ಮಾಡ್ಕೋಬೇಡಿ. ಇದರಿಂದ ಅವರಿಗೂ ಕೂಡ ಏನು ಲಾಸ್ ಇಲ್ಲ, ಅದನ್ನ ಅವ್ರ ತಲೆಗೂ ಕೂಡ ತಗೊಳ್ಳಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ ತರ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕೋದು ಕಡಿಮೆ ಮಾಡಿ. ಇಂಥವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ತುಳಿಲಿಕ್ಕೂ ಕೂಡ ಪ್ರಯತ್ನ ಮಾಡಬೇಡಿ. ಥ್ಯಾಂಕ್ ಯು.